ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಹಾಯ್ ಕೃಷ್ಣ ಚಿತ್ರದ ಹೀರೋ ನವೀನ್ ಮೇಲೆ ಹಲ್ಲೆ. ಮೈಸೂರಿನ ಬೆಳವಾಡಿಯಲ್ಲಿ ಚಾಕು ಇರಿತ. ಕೆಆರ್ ಆಸ್ಪತ್ರೆಗೆ ದಾಖಲು. ಕೆಪಿಎಸ್ಸಿ ನೇಮಕಾತಿ ಅವ್ಯವಹಾರ ಪ್ರಕರಣ. ಮಾಜಿ ಅಧ್ಯಕ್ಷ ಗೋನಾಳ್ ಭೀಮಪ್ಪ ಮನೆ ಸೇರಿ 11 ಕಡೆ ಸಿಐಡಿ ದಾಳಿ. ಹಾಲಿ ಸದಸ್ಯೆ ಮಂಜುಳಾ ಶ್ರೀಧರ್ ಮನೆಯಲ್ಲೂ ದಾಖಲೆ ಪರಿಶೀಲನೆ. 2004ರ ಇಶ್ರತ್ ಜಹಾನ್ ಎನ್ಕೌಂಟರ್ ಫೇಕ್. 7 ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್. ನರೇಂದ್ರ ಮೋದಿ ಅಮಿತ್ ಶಾ ಸೇಫ್. ಬಾರ್ ಗರ್ಲ್ಸ್ ಮೇಲೆ ದೌರ್ಜನ್ಯ ತಡೆಯಲು ಹೊಸ ನೀತಿ. ಯುವತಿಯರ ನೇಮಕಕ್ಕೆ ಬೇಕು ಕುಟುಂಬದವರ ಸಮ್ಮತಿ. ಬಾರ್ ಪಬ್ಗಳಲ್ಲಿ ಕಡ್ಡಾಯವಾಗಲಿದೆ ಸಿಸಿಟಿವಿ. ಜಿಮ್ ನಂತರ ಸಿಗರೆಟ್ ಸೇವನೆ ತಂದ ಆಪತ್ತು. ಹೃದಯಾಘಾತದಿಂದ ಆಕ್ಟರ್ ಹೇಮಂತ್ ಜೀವಕ್ಕೆ ಕುತ್ತು. ಅರಳುವ ಮುನ್ನವೇ ಕಮರಿದ ಉದಯೋನ್ಮುಖ ನಟನ ಬದುಕು. ಹಾಯ್ ಕೃಷ್ಣ ಚಿತ್ರ ನಟ ನಟಿಯರ ರಂಪಾಟ ಈಗ ಘರ್ಷಣಕ್ಕೆ ತಿರುಗಿದೆ. ಮೊನ್ನೆ ವಂಚನೆ ಹಾಗೂ ಹಲ್ಲೆ ಆರೋಪದ ಮೇಲೆ ನಟ ನವೀನ್ ಅಲಿಯಾಸ್ ಕೃಷ್ಣ ವಿರುದ್ಧ ನಟಿ ಸುಪ್ರಿಯಾ ದೂರು ನೀಡಿದ ಬೆನ್ನಲ್ಲೇ ಇವತ್ತು ನಟ ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಹುಣಸೂರು ರಸ್ತೆಯ ಕೆಎಚ್ಬಿ ಕಾಲೋನಿಯಲ್ಲಿ ನವೀನ್ ಕಣ್ಣಿಗೆ ಕಾರದ ಪುಡಿ ಎರಚಿ ದೊಣ್ಣೆಯಿಂದ ಹೊಡೆಯಲಾಗಿದೆ. ಎದೆಯ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾರೆ. ತೀವ್ರ ಗಾಯಗೊಂಡು ಬಿದ್ದಿದ್ದ ನವೀನ್ನನ್ನ ಈತನ ಸ್ನೇಹಿತ ಆನಂದ್ ಅನ್ನೋರು ಕಂಡು ತಕ್ಷಣ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪೊಲೀಸರಿಗೆ ನವೀನ್ ನೀಡಿರುವ ಹೇಳಿಕೆಯಲ್ಲಿ ನಟಿ ಸುಪ್ರಿಯಾ ಹಾಗೂ ಆಕೆಯ ಚಿಕ್ಕಪ್ಪ ಪ್ರಕಾಶ್ ಸೇರಿದಂತೆ 4 ಮಂದಿ 2 ಬೈಕ್ನಲ್ಲಿ ಬಂದು ಕೃತ್ಯ ಎಸಗಿದ್ರು ಅಂತ ಆರೋಪಿಸಿದ್ದಾರೆ. ಹಾಯ್ ಕೃಷ್ಣ ಚಿತ್ರ ನಿರ್ಮಿಸುವ ವೇಳೆ ನಟಿ ಸುಪ್ರಿಯಾ, ತಾಯಿ ಭಾಗ್ಯಮ್ಮ ಹಾಗೂ ಅವರ ಅಕ್ಕ ಲಕ್ಷ್ಮಮ್ಮ 50 ಲಕ್ಷ ರೂಪಾಯಿ ಸಾಲ ನೀಡಿದ್ರು. ಆದರೆ ಚಿತ್ರ ಫ್ಲಾಪ್ ಆದ ಕಾರಣ ಸಾಲ ವಾಪಸ್ ನೀಡಲು ನವೀನ್ ಹಿಂದೇಟು ಹಾಕಿ ಬೆಂಗಳೂರು ಸೇರಿಕೊಂಡಿದ್ದ. ಮೊನ್ನೆ ಮೈಸೂರಿನ ಬೆಳವಾಡಿಗೆ ನವೀನ್ ಬಂದಿರೋದನ್ನ ತಿಳಿದು ನಟಿ ಸುಪ್ರಿಯಾ, ಆಕೆಯ ತಾಯಿ ಭಾಗ್ಯಮ್ಮ ಮತ್ತು ಲಕ್ಷ್ಮಮ್ಮ ಹಣ ಕೇಳೋದಕ್ಕೆ ಹೋದಾಗ ನವೀನ್ ಹಲ್ಲೆ ಮಾಡಿಸಿದ್ದ ಅಂತ ಮೂವರು ವಿಜಯನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು. ಆ ಮೆನ್ಸ್ ಪಾರ್ಲರ್ ಹತ್ರ ಹೋಗ್ತಾಯಿದೆ. ಸುಮಾರು 8:30 ಮೇಲೆ ಆಪೋಸಿಟ್ 2 ವೀಲರ್ ಬಂತು. ನಿಲ್ಲಿಸ್ದೆ. ಯಾರೋ ಅಂತ ನೋಡಿದ್ರೆ ಪ್ರಕಾಶ್ ಅವರು ಹುಡುಗಿಯರು ಚಿಕ್ಕಪ್ಪ. ನನಗಾಗಲೂ ಸ್ವಲ್ಪ ಗಾಬರಿ ಆಯಿತು, ಏನೋ ಗಲಾಟೆ ಮಾಡೋಕ್ಕೆ ಬಂದರೇನೋ ಅಂತ. ಅವ್ರು ಕೆಳಗೆ ಇಳಿದ್ಬಿಟ್ಟು, ಏನೋ ನೀನು ಮದುವೆ ಆಗಲಿಲ್ಲ ಅಂದರೆ ಮುಚ್ಕೊಂಡು ಮನೇಲಿ ನೀನು ಒಬ್ಬನೇನ ಗಂಡಸಿರೋದು, ನಮ್ಮ ಮಗಳು ಗೊತ್ತು ಎಲ್ಲಿ ಗಂಡು ತರಬೇಕು ಹಂಗೆ ಅಂತ. ನಿನ್ನೆ ತಾನೇ ನಿಮ್ಮ ಮನೆ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೀನಿ ತಾನೆ, ಹಿಂಗೆ ಏನು ಗೀದಾಕ್ಬಿಡ್ತೀನಿ ಅಂತ ಏನೋ ಎದುರಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೇಳಿದ್ದು ನನಗೂ ಗೊತ್ತು, ನಮ್ಮಮ್ಮ ಹೇಳಿದ್ರು. ಏನು ಇವಾಗ ಏನು ಅಂತ ಹೇಳೋಷ್ಟೊಳಗೆ ಇನ್ನಿಬ್ಬರು ಇದ್ರು ಜೊತೆಲಿ. ಅದರಲ್ಲಿ ಒಬ್ಬರು ಕಾರು ಪುಡಿ ಎರಚಿದ್ರು. ಆಮೇಲೆ ಇಲ್ಲಿ ಏಟು, ಆಮೇಲೆ ಇಲ್ಲಿ ಏಟು, ಇಲ್ಲೆಲ್ಲ ಹೊಡೆದ್ರು ಸರ್. ನೋಡಿ ಸರ್ ಇಲ್ಲಿ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಹಾಯ್ ಕೃಷ್ಣ ಚಿತ್ರದ ನಟಿಯಾಗಿರುವಂತಹ ಸುಪ್ರಿಯಾ ನಮ್ಮ ಜೊತೆ ಇದ್ದಾರೆ. ಸುಪ್ರಿಯಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಈಗ ನವೀನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಇದು ದೊಡ್ಡ ಸುಳ್ಳು ಮೇಡಮ್. ಆಕ್ಚುಲಿ ನಮ್ ಚಿಕ್ಕಪ್ಪ ಅಂತೂ ಮಾಡಕ್ಕೆ ಹೋಗಿಲ್ಲ. ಆಕ್ಚುಲಿ ಕೇಳಕ್ ಹೋಗಿರೋದು ನಿಜ. ನನ್ ಮಕ್ಳಿಗೆ ಯಾಕೆ ಹೊಡೆದಿರಾ, ತಪ್ಪು ಮಾಡಿರೋದು ಏನೋ ನಮ್ಮ ಮಮ್ಮಿ ಅವ್ರಿಗೆ ಬೇಕಾದ್ರೆ ಬೈರಿ, ಬಟ್ ಮಕ್ಳಿಗೆಲ್ಲ ಯಾಕೆ ಹೊಡೆದಿದ್ದೀರಾ ಅಂತ ಕೇಳಕ್ ಹೋಗಿದ್ದು ಅಷ್ಟೇ. ಆ ಟೈಮಲ್ಲಿ ನವೀನ್ ಇರ್ಲಿಲ್ಲ, ಅವ್ರ ಮಮ್ಮಿಗೆ ಮಾತ್ರ ಸುಮ್ನೆ ಹೇಳ್ಬಿಟ್ಟು ಹೋಗಿರೋದು. ಇವತ್ತು ಹೋಗ್ಬಿಟ್ಟು ಅವ್ರ ಮೇಲೆ ಕಾರದ ಪುಡಿ ಹಚ್ಬಿಟ್ಟು ಹಲ್ಲೆ ಮಾಡಕ್ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಮ್ಯಾಮ್, ಇದು ದೊಡ್ಡ ಸುಳ್ಳು. ಆಕ್ಚುಲಿ ನಮ್ ಚಿಕ್ಕಪ್ಪ ಇಲ್ಲಿ ಇಲ್ವೇ ಇಲ್ಲ, ಕೊಳ್ಳೇಗಾಲದಲ್ಲಿ ಇದ್ದಾರೆ. ಬೇಕಾದ್ರೆ ಅವ್ರನ್ನೇ ಹೋಗಿ ವಿಚಾರಿಸಿ. ಬೆಳಗ್ಗೆ ಹೋದವರು ಅಲ್ಲೇ ಇದ್ದಾರೆ. ಬೇಕಾದ್ರೆ ಪೊಲೀಸವ್ರನ್ನು ಕರ್ಕೊಂಡೋಗಿ ಕೊಳ್ಳೇಗಾಲದಲ್ಲೇ ಇದ್ದಾರೆ. ಅವ್ರ ಮೇಲಂತೂ ನಾವು ಅಲ್ಲೇ ನಡೆಸಿಲ್ಲ. ಆಕ್ಚುಲಿ ಖಾರದ ಪುಡಿ ಹಾಕ್ಬಿಟ್ಟು ಹೊಡೆದಿದ್ರೆ, ಈಗ ಖಾರದ ಪುಡಿ ಹಾಕಿದ್ರೆ ಮೇಡಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ನಾವ್ ಹೇಳೋ ಅವಶ್ಯಕತೆನೇ ಇಲ್ಲ. ಚಾಕಲ್ ಹೊಡೆದ್ರೆ ಹೆಂಗಿರುತ್ತೆ ಏಟ್ಗಳು, ಸುಮ್ನೆ ಏನಾದ್ರು ಆತರ ಚಿಕ್ಕ ಗಾಯಗಳೇನಾದ್ರು ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲಾಂದ್ರೆ ಕೈ ಕಾಲು ಮುರಿಯೋ ತರನೇ ಹೊಡಿಬೋದಿತ್ತಲ್ಲ. ಸುಮ್ನೆ ಸ್ಯಾಂಪಲ್ ಹಾಕಿ ಒಂದೊಂದ್ ಲೈನ್ ಎಲ್ಲ ಯಾಕೆ ಮಾಡೋ ಅವಶ್ಯಕತೆ ಇತ್ತು? ಹಾಗಾದ್ರೆ ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ನಿಮ್ಮ ಮೇಲೆ?
ಬಿಕಾಸ್ ಈಗ ನಾವು ಗೊತ್ತಾಗ್ಬಿಟ್ಟಿದೆ ಅಲ್ಲ ಅವನಿಗೆ ನನ್ನ ಕೈಲಿ ದುಡ್ಡು ಕೊಡಕ್ಕಾಗಲ್ಲ, ಈಗ ನ್ಯಾಯ ಎಲ್ಲ ಸತ್ಯದ ಕಡೆ ಹೋಗ್ತಿದೆ, ನಮ್ ಕಡೆ ಬರ್ತಿದ್ಯಲ್ಲ, ಇನ್ ಹೇಗೆ ಬಚಾವ್ ಮಾಡ್ಕೊಳ್ಳೋದು, ಇದರಿಂದ ಬಚಾವ್ ಆಗ್ಬೇಕಲ್ಲ. ಸೊ ಅದಕ್ಕೆ ನನ್ ಮೇಲೆ ತುಂಬಾ ಆರೋಪ ಹೊಡ್ತಿದ್ದಾನೆ. ಟೋಟಲ್ ಆಗಿ ನನ್ನ ಲೈಫ್ ನ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಮೇಡಮ್ ಅವನು. ಓಕೆ ಸುಪ್ರಿಯಾ, ಇವಾಗ ಪ್ರಮುಖವಾಗಿ ಅವ್ರೇನು ಹೇಳ್ತಿರೋದು, ನಿಮ್ಮ ಚಿಕ್ಕಪ್ಪ ಮತ್ತೆ ಇಬ್ರು ಬೈಕಲ್ಲಿ ಬಂದು ಈ ರೀತಿ ಅಟ್ಯಾಕ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು ಅಂತ ಕೇಳಿ ಮೇಡಮ್. ಏನು ಹೇಳಿ? ಎಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಂತೆ ಅವನ್ನ? ಅವ್ರೊಂದು ಮೆನ್ಸ್ ಪಾರ್ಲರ್ ಹತ್ರ ಹೋಗುವಾಗ ಅಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಯಾರು ಇರ್ಲಿಲ್ವಂತ ಮೇಡಮ್, ಅಷ್ಟೊಂದು ದಡ್ರ ಖಾರದ ಪುಡಿ ಕಣ್ಣಿಗೆ ಹಚ್ಬಿಟ್ಟು, ಓಕೆ ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ, ಖಾರದ ಪುಡಿನ ಕಣ್ಣಿಗೆ ಹಚ್ಬಿಟ್ಟು ಅಷ್ಟ್ ಚಿಕ್ಕ ಚಿಕ್ಕ ಗಾಯ ಮಾಡೋ ಅವಶ್ಯಕತೆ ಇದೆ, ಕೈ ಕಾಲು ಮುರಿಯೋ ತರನೇ ಹೊಡಿಬೋದಿತ್ತಲ್ಲ. ಖಾರದ ಪುಡಿ ಹೊಡಿದ್ರೆ ಆಕ್ಚುಲಿ ಅದು ಬಂದಿದೆ, ಅದು ಖಾರದ ಪುಡಿ ಅಲ್ಲ, ಅದು ಅರಿಶಿಣದ ಪುಡಿ ಬಂದಿದೆ ಅದು ರಿಪೋರ್ಟ್ ಅಲ್ಲಿ. ನೋಡಿದೀನಿ ಬೆಡ್ ಮೇಲೆಲ್ಲ ಅಷ್ಟೊಂದು ಆರಾಮಾಗೆ ಮಲ್ಕೊಂಡಿದ್ದಾನಲ್ಲ ಅವನು. ಹೇಗಿರುತ್ತೆ ರಿಯಾಕ್ಟ್ ಇದು ಚಾಕಲೆಲ್ಲ ಹೊಡೆದಿದ್ರೆ? ಓಕೆ, ಸುಮಾರು ಎಷ್ಟು ದುಡ್ಡು ಕೊಡಬೇಕು? ಯಾಕೆ ಈ ರೀತಿ ಅವ್ರು ತಲೆ ತಪ್ಪಿಸ್ಕೊಳ್ತಾ ಇದ್ರ? ಏನ್ ಕತೆ, ಏನ್ ನಡೀತಾ ಇದೆ ಆಕ್ಚುಲಿ? ಮೂವಿಗೆ ಅಂತ ನಮ್ ರಿಲೇಟಿವ್ ಇಂದಾನೆ ಇಸ್ಕೊಂಡಿರೋದಲ್ವಾ. ಸೊ ರಿಲೇಟಿವ್ ಅಂತ ಅನ್ಬಿಟ್ಟು ಯಾವ ಪ್ರೂಫ್ ಇಲ್ದೇನೋ ಕೊಟ್ಟಿದೀವಿ ಮೇಡಮ್. ಸೊ ಈಗ ಅವನು ಏನೋ ದುಡ್ಡು ಇಲ್ವಲ್ಲ ಅವ್ರ ಹತ್ರ, ಸೊ ಅದಕ್ಕೆ ನಾವು ಕೊಡಲ್ಲ, ಹಾಗೆ ಹೇಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ಸಾಕ್ಷಿನೂ ಇಲ್ವಲ್ಲ ನಮ್ಮ ಹತ್ರ, ಅದಕ್ಕೆ ನಿಮ್ಮ ಹತ್ರ ಏನು ಕಿತ್ಕೊಳಕ್ ಆಗಲ್ಲ ನಮ್ಮಿಂದ, ಯಾವ ಪೊಲೀಸ್ ಬೇಕಾದ್ರೂ ಕಂಪ್ಲೇಂಟ್ ಕೊಡಿ, ಹಾಗೆ ಹೀಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವ್ ಅವಾಗ್ಲೂ ಕೊಡ್ಲಿಲ್ಲ. ಅವ್ರ ಮನೆಗೆ ಹೋದಾಗ ನನ್ ಮೇಲೆ, ನಮ್ಮ ಮಮ್ಮಿ ಮೇಲೆ, ನಮ್ಮ ಅಕ್ಕನ ಮೇಲೆ ಕೈ ಮಾಡಿದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದು. ಬಟ್ ಅವರು ಆಮೇಲೆ ಮದುವೆ ವಿಷಯನೂ ಹೇಳ್ತಾ ಇದಾರೆ, ಅವ್ರ ನಿಮ್ ಚಿಕ್ಕಪ್ಪ ಮದುವೆ ವಿಷಯ ಸಂಬಂಧಪಟ್ಟಂಗೂ ಧಮಕಿ ಹಾಕಿದ್ರು ಅಂತ. ಎಂತದ್ದು ಇಲ್ಲ ಮೇಡಮ್, ಆಕ್ಚುಲಿ ನಮ್ ಡ್ಯಾಡಿ ರಿಲೇಟಿವ್ಗೆ ಇಷ್ಟನೇ ಇಲ್ಲ ಅವನ ಜೊತೆ ನನ್ನ ಮದ್ವೆ ಮಾಡಕ್ಕೆ. ಅವ್ರ ಮಮ್ಮಿ ನಮ್ ಫ್ಯಾಮಿಲಿ ಅವರೆಲ್ಲ ವಯಸ್ಸಾದವ್ರು ಇರ್ತಾರಲ್ಲ ಮೇಡಮ್, ಅವರೆಲ್ಲ ಚಿಕ್ಕದಾಗೆಲ್ಲ ಈಗ ನೋಡಿದಿರಲ್ವಾ ಹಳ್ಳಿಗಳಲ್ಲೆಲ್ಲ ಚಿಕ್ಕದ್ರಲ್ಲಿ ಸುಮ್ನೆ ರ್ಯಾಗ್ ಮಾಡಕ್ಕೋಸ್ಕರ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವಾ. ಇಷ್ಟ ಇತ್ತು, ಬಟ್ ನನ್ಗಂತೂ ಇಷ್ಟ ಇರ್ಲಿಲ್ಲ. ಪೇರೆಂಟ್ಸ್ ಇಷ್ಟ ಇದ್ರು ಕೂಡ ನನ್ ಮನ್ಸಲ್ಲಿ ಇಷ್ಟ ಇಲ್ಲ ಅಂದ್ರು ಸುಮ್ನೆ ಪೇರೆಂಟ್ಸ್ ಕೇಳ್ದೆ ನಾನು ಸುಮ್ನಿದ್ದೆ. ಅವ್ನ್ ವಿಷಯ ಎಲ್ಲ ಗೊತ್ತಾಯ್ತು, ಅವ್ನ್ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಾದ್ಮೇಲೆ ನಾನೇ ಮನೆಯವ್ರಿಗೆ ಹೇಳ್ದೆ. ಹೇಳಾದ್ಮೇಲೆ ಸರಿ ಮಗಳೇ ನಿನ್ ಲೈಫ್ ನೀನ್ ನೋಡ್ಕೊ ಅಂತ ಹೇಳಿದ್ಮೇಲೆ ನಾವು ಏನೋ ಮದ್ವೆಗೆ ಹೋಗಿಲ್ಲ. ಇದೊಂದ್ ರೀಸನ್ ಇಡ್ಕೊಂಡು ಆಟ ಆಡ್ತಿದ್ದಾನೆ ಮೇಡಮ್, ಅವ್ನ ಲೈಫ್ ನೇ ಹಾಳ್ ಮಾಡಕ್ ನೋಡ್ತಿದ್ದಾನೆ. ಈ ಮದ್ವೆದಿಂದ ಹೆಂಗೋ ತಪ್ಪಿಸ್ಕೊಂಡ್ಬಿಡೋಣ, ಇದು ನನ್ ತಲೆ ಮೇಲೆ ಆರೋಪ ಬರೋದ್ ಬೇಡ, ಅವಳ ಮೇಲೆ ಓಡಿಸ್ಬಿಡೋಣ ಎಲ್ಲಾನು ಅಂತ ನೋಡ್ತಿದ್ದಾನೆ. ಸೊ ನಿಮ್ ಪೇರೆಂಟ್ಸ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರ ಮದ್ವೆ ಮಾಡ್ಕೊಳ್ತಾನೆ ಅಂತ? ಇಲ್ಲ ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ಏನ್ ಮೇಡಮ್, ನಮ್ಗೆ ಮೋಸ ಮಾಡಿದ್ದಾನೆ ಅವನು. ಮೋಸ ಮಾಡಿದ್ಮೇಲೆ ನನ್ನ ಚೆನ್ನಾಗ್ ನೋಡ್ಕೋತಾನೆ ಅನ್ನೋದು ಏನ್ ಗ್ಯಾರಂಟಿ? ಈಗ್ಲೇ ಅಷ್ಟೊಂದ್ ಎತ್ತು ಕೈಯಲ್ಲೆಲ್ಲ ಹೊಡೆದಿದ್ದಾನೆ, ನಮ್ಮ ಮಮ್ಮಿಗೆಲ್ಲ ಹೊಡೆದಿದ್ದಾನೆ, ನನ್ನ ಕುತ್ತಿಗೆ ಎಲ್ಲ ಅಮ್ಕಕ್ ಬಂದಿದ್ದಾನೆ. ಯಾವ ಗ್ಯಾರಂಟಿ ಮೇಲೆ ಮಾಡ್ತಾರೆ ಮೇಡಮ್? ಇಷ್ಟ ಇಲ್ಲ ಮೇಡಮ್. ಅವ್ನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅವ್ನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಸೊ ಗೊತ್ತಾಗಿದೆ, ಗೊತ್ತಿದ್ರು ಕೂಡ ಮಾಡ್ತಾರ ಯಾವ್ದಾದ್ರು ತನ್ನ ಏನೋ ಹುಟ್ಟಿರೋ ಪೇರೆಂಟ್ಸ್ ತನ್ನ ಮಗಳನ್ನ ಅಳ್ಳಕ್ ತಳ್ಳಕ್ ನೋಡ್ತಾರ ಮೇಡಮ್? ಸೊ ಫೈನಲಿ ನಿಮ್ ಕಡೆಯಿಂದ ಒಂದು ಅಟ್ಯಾಕ್ ಆಗಿಲ್ಲ ಹಾಗಾದ್ರೆ? ಆಗಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಸುಪ್ರಿಯಾ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಈಗ ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.